welcome to my channel. Netu. Hi everyone, welcome back to my channel. ಇವತ್ತಿನ ವ್ಲಾಗಿಗೆ ನಿಮಗೆ ಸ್ವಾಗತ. ನಾವು ಇವಾಗ ರೆಡಿಯಾಗಿದ್ದೇವೆ ಮತ್ತೆ ನಾವು ಇವಾಗ ಚರ್ಚ್ಗೆ ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ರೆಡಿಯಾಗಿ ಕೂತಿದ್ದಾರೆ. ಹಾಯ್ ಹಾಯ್ ಹೇಳಿ. ಹಾ ನೋಡಿ ಇಲ್ಲಿ ರೆಡಿಯಾಗಿದ್ದೇವೆ ನಾವು ಇವಾಗ. ನಾವೆಲ್ಲ ಹೋಗ್ತಾ ಇದ್ದೇವೆ. ಮತ್ತೆ ಏನಾಗುತ್ತೆ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೇನೆ, ನೋಡ್ತಾ ಇರಿ ಆಯ್ತಾ. ಮತ್ತೆ ಫುಲ್ ಡೀಟೇಲ್ ಆಗಿ ಡೆಕೋರೇಷನ್ನು ಮತ್ತೆ ಏನೇನಾಗುತ್ತೆ ನೋಡಿ ಆಯ್ತಾ. ನೋಡಿ ನಮ್ಮ ಸೊಸೈಟಿಯ ಗೇಟು ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಇವಾಗ ಕ್ರಿಸ್ಮಸ್ ಅಲ್ಲ, ಸೊ ಇಲ್ಲಿ ಎಲ್ಲ ಕಡೆ ಲೈಟಿಂಗ್ ಹಾಕಿರ್ತಾರೆ ನೋಡಿ. ಪಕ್ಕದ ಎದುರಿನ ಸೊಸೈಟಿಯಲ್ಲೂ ಹಾಕಿದ್ದಾರೆ. ಮತ್ತು ನಾವು ಹೋಗ್ತಾ ಹೋಗ್ತಾ ರಾತ್ರಿ 10 ಗಂಟೆ ಆಗಿತ್ತು, ನಾವು ಬಂದು ಮುಟ್ಟಿದ್ವಿ ಇಲ್ಲಿ ಚರ್ಚ್ಗೆ. ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಪೂಜೆ ಆಗುತ್ತೆ. ತುಂಬ ಜನ ಇರೋದ್ರಿಂದ ಹೊರಗಡೆ ಇದೆ ಇವಾಗ. ಮತ್ತು ಇಲ್ಲಿ ಸ್ಕ್ರೀನ್ ಹಾಕಿದ್ದಾರೆ, ಜಾಸ್ತಿ ಜನ ಇದ್ದಾರೆ. ಸೊ ಮೇನು ಎಲ್ಲಿ ಪೂಜೆ ಮಾಡ್ತಾರೆ ಅದು ಕಾಣಲ್ಲ. ಈ ಥರ ಎಲ್ಲ ಕಡೆ ಚೇರ್ ಹಾಕಿದ್ದಾರೆ ಚರ್ಚ್ ಸುತ್ತಮುತ್ತ. ಮತ್ತು ಚರ್ಚ್ ಒಳಗೂ ಜನ ಕೂತಿರ್ತಾರೆ. ಯಾರಿಗೆಲ್ಲ ಚಳಿ ಆಗುತ್ತೆ, ಚಿಕ್ಕ ಮಕ್ಕಳು ಮತ್ತು ಏಜ್ ಆದವರೆಲ್ಲ ಕೂತಿರ್ತಾರೆ. ಇವಾಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೇವೆ. ಮತ್ತು ಎದುರಿಗೆ ಕೂತವರಿಗೆ ಅಲ್ಲಿ ಪೂಜೆ ನಡೆಯೋದು ಕಾಣ್ತಾ ಇರುತ್ತೆ. ಎಲ್ಲ ಕಡೆ ಲೈಟಿಂಗ್ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. 10 ಗಂಟೆಯಿಂದ ಇತ್ತು ಕ್ವಯರ್ ಸಿಂಗಿಂಗು. ಮತ್ತು ಇವಾಗ ಪೂಜೆ ಇದೆ ನೋಡಿ. ಇದು ಚರ್ಚಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಒಳಗಡೆ ಶೂಟ್ ಮಾಡಿದ್ದೆ, ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಫುಲ್ ಡೆಕೋರೇಟ್ ಮಾಡಿದ್ರು. ಇಲ್ಲಿ ಕೂಡ ಜನ ಕೂತಿರ್ತಾರೆ, ಅಂದರೆ ಮೇನ್ ಹೊರಗಡೆ ಆಗ್ತಾ ಇರುತ್ತೆ. ಇಲ್ಲಿ ಕೂಡ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತಾರೆ. ಫುಲ್ ಚರ್ಚು ಈ ಥರ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಈ ಥರ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಕ್ವಾಯರು ಸಿಂಗಿಂಗ್ ಇತ್ತು, ಸಾಂಗ್ಸ್ ಹಾಡ್ತಾಯಿದ್ರು. ಆಮೇಲೆ ಪೂಜೆ ಇತ್ತು. ಪೂಜೆ ಆದಮೇಲೆ ನಾನು ಫುಲ್ಲು ಈ ಥರ ಒಳಗಡೆ ತೊಗೊಂಡೆ. ಇಲ್ಲಿ ಸಣ್ಣ ಒಂದು ಗೋದಲಿ ಮಾಡಿದ್ದಾರೆ ನೋಡಿ. ಇದು ವೈಟಲ್ಲಿ ಜಾಸ್ತಿ ಇರೋದ್ರೆ ಹೆಚ್ಚಾಗಿ ಕಾಣ್ತಾ ಇಲ್ಲ. ವೈಟ್ ಸ್ಟ್ಯಾಚು ಮತ್ತು ಇದೆ. ಮತ್ತು ಈ ಥರ ಒಳಗಡೆ ಹೂವಿನ ಅಲಂಕಾರ ಮಾಡಿದ್ದಾರೆ. ಸೊ ಲೈಟೆಲ್ಲ ಆಫ್ ಮಾಡ್ತಾಯಿದ್ರು. ಎಲ್ಲ ಮುಗಿದಿತ್ತು. ನಾನು ಲಾಸ್ಟಿಗೆ ಮನೆಗೆ ಬರೋಕ್ಕಿಂತ ಮೊದಲು ಒಳಗಡೆ ಹೋಗಿದ್ದೆ ಅವಾಗ. ಇದು ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಒಳಗೂ ಕೂಡ ಅಲ್ಲ. ಸೊ ಲೈಟಿಂಗ್ ಮಾಡಿರ್ತಾರಲ್ಲ, ಚೆನ್ನಾಗಿ ಕಾಣುತ್ತೆ ಯಾವಾಗಲೂ. ಮತ್ತು ನೋಡಿ ಹೊರಗಡೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಶೂಟ್ ಮಾಡಿದ್ದು. ಸೊ ಎಲ್ಲ ಕೂತಿದ್ವಲ್ಲ ನಾವೇ, ಎಲ್ಲ ಚೇರು ಕೂತಿದ್ದು ಒಂದೊಂದು ಕಡೆ ತಮ್ಮ ಚೇರ್ ಇಟ್ಬಿಟ್ರೆ ಎಲ್ಲ ಖಾಲಿ ಆಗುತ್ತೆ. ಮತ್ತು ಎಲ್ಲರಿಗೂ ಈ ಥರ ಕ್ರಿಸ್ಮಸ್ ವಿಶಸ್ ಮಾತಾಡ್ತಾ ಇರೋದಕ್ಕೆ ಸ್ಪೇಸ್ ಆಗುತ್ತೆ. ಅದಕ್ಕೆ ನೋಡಿ ಇವರೆಲ್ಲ ನನಗೆ ಫೋಟೋ ತೆಗಿಲಿಕ್ಕೆ, ವಿಡಿಯೋ ತೆಗಿಯೋಕ್ಕೆ ಪೋಸ್ ಕೊಡ್ತಾ ಇದ್ದಾರೆ. ರಾತ್ರಿ 12:30 ಆಗಿತ್ತು ಪೂಜೆ ಎಲ್ಲ ಮುಗಿಬೇಕಾದ್ರೆ, 12:30. ಮತ್ತು ಅಲ್ಲಿ ಒಂದು ಅರ್ಧ ಗಂಟೆ ಎಲ್ಲರಿಗೂ ವಿಶ್ ಮಾಡೋದು, ಮಾತಾಡೋದು ಇರುತ್ತೆ. ಈ ಕ್ರಿಸ್ಮಸ್ ವಿಶ್ ಎಲ್ಲ ಮಾಡ್ತಾಯಿತ್ತು. ಇದೊಂದು ರಾತ್ರಿ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗುತ್ತೆ. ಯಾವಾಗಲೂ ಡೇ ಟೈಮಲ್ಲಿ ಹೋಗ್ತಾ ಇರ್ತೀವಿ, ಇದು ನೈಟ್ ಇರುತ್ತೆ. 10 ಗಂಟೆ 10:30 ನೋಡಿ. ಎಲ್ಲ ಕ್ರಿಸ್ಮಸ್ ಅಂತ ಹೇಳ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು. ಮತ್ತು ಪೂಜೆ ಆದಮೇಲೆ ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡಿದರು. ಎಲ್ಲ ಕೇಕ್ ತೊಗೊಂಡು ತಿಂತಾ ಇದ್ದಾರೆ ಇವಾಗ. ಇಷ್ಟೊತ್ತಿಗೆ ಹಸುವೇನೂ ಆಗಿರುತ್ತೆ. ಕೆಲವೊಂದು ಸಾರಿ ಕಾಫಿನೂ ಕೊಡ್ತಾರೆ, ಈ ಸಾರಿ ಕೇಕ್ ಅಷ್ಟೇ ಇತ್ತು. ಇಲ್ಲಿ ನೋಡಿ ಸ್ಕ್ರೀನಲ್ಲಿ ನೋಡಿ ಕೇಕ್ ತೋರಿಸ್ತಾ ಇದ್ದಾರೆ ನೋಡಿ. ನನಗೆ ವಿಡಿಯೋ ಮಾಡ್ತಾ ಇದ್ದೇನೆ ಎಲ್ಲರದು. ಕೇಕ್ ತೋರಿಸ್ತಾ ಇದ್ದಾರೆ. ಲೈಟಿಂಗು ಎಲ್ಲ ಕಡೆ ಹಾಕಿದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋಕ್ಕೆ. ದೊಡ್ಡ ಸ್ಟಾರ್ ಹಾಕಿದ್ದಾರೆ, ಎಲ್ಲ ಕಡೆ ಜನ ನೋಡಿ. ಇಲ್ಲಿ ಪೂಜೆ ನಡೀತಿತ್ತಲ್ಲ, ಇಲ್ಲಿ ಫೋಟೋ ತೆಗಿಲಿಕ್ಕೆ ತುಂಬ ಜನ ಇದ್ದರು ನೋಡಿ. ನಾನು ಆ ಕಡೆಯಿಂದ ತೋರಿಸಿದೆ, ಅದು ಮೇನು ಇತ್ತಲ್ಲ, ಇಲ್ಲಿ ಎಲ್ಲ ಇದ್ದಾರೆ, ಒಬ್ರಿಗೊಬ್ರು ವಿಶ್ ಮಾಡ್ತಾ ಇದ್ದಾರೆ. ಇದು ಕ್ಯಾಂಡಲ್ಲು, ಇದು ಕ್ರಿಸ್ಮಸ್ ಟೈಮಲ್ಲಿ ಹಚ್ಚಿರ್ತಾರೆ. 4 ಇದು ಇರುತ್ತೆ, ಒಂದು ಹೋಪು, ಫೇತ್, ಈ ಥರ ಅದ್ರ ಮೇಲೆ ಬರೆದಿದ್ದಾರೆ ನೋಡಿ. ಒಂದೊಂದು ವಾರದ್ದು 4 ವಾರದ್ದು 5ನೇ ವಾರ ಮತ್ತು ಕ್ರಿಸ್ಮಸ್ ಇರುತ್ತೆ ನೋಡಿ. ಪೀಸು
ಹೋಪ್, ಫೇತ್ ಈ ಥರ ಒಂದೊಂದು ವಾರಕ್ಕೆ ಒಂದು 5 ಕ್ಯಾಂಡಲ್ ಇದೆ ಕಲರ್ದು. ಒಂದು ವೈಟು, ಒಂದು ಪಿಂಕು, 3 ಪರ್ಪಲ್ ಇದೆ. ಈ ಥರ ಹೂವಿನ ಅಲಂಕಾರ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಕೂಡ ತುಂಬ ಜನ ಫೋಟೋ ತೆಗಿತಾ ಇದ್ರು. ಫಸ್ಟು ಪೂಜೆ ಮೊದಲು ಏನೂ ಮಾಡಲ್ಲ ಯಾರು. ಪೂಜೆ ಎಲ್ಲ ಮುಗಿದ ಮೇಲೆ ಅಲ್ಲಿ ನಿಂತು ಫೋಟೋ ತೆಗಿಯಲಿಕ್ಕೆ ಎಲ್ಲರದು ಲೈನ್ ಹೊತ್ತಿತ್ತು. ಹಾಗೆ ಹೊರಗಡೆ ಇತ್ತಲ್ಲ, ಒಳಗಡೆದು ಚೆನ್ನಾಗಿತ್ತು, ಆದರೆ ಹೊರಗೆ ಇರ್ತಾರೆ. ನೋಡಿ ಈ ಥರ ವಿಶ್ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು. ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಜನದ ಜಾತ್ರೆ ನಡೀತಾ ಇದೆ. ಹೆಂಗೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಕ್ರಿಸ್ಮಸ್ ಒಂದು. ನ್ಯೂ ಇಯರ್ಗೆ ಸ್ವಲ್ಪ ಕಡಿಮೆ ಜನ ಇರ್ತಾರೆ, ಎಲ್ಲ ವೆಕೇಷನ್ ಮೇಲೆ ಹೋಗಿರ್ತಾರೆ, ಅಲ್ಲೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಕ್ರಿಸ್ಮಸ್ಗೆ ತುಂಬ ಜನ ಇರ್ತಾರೆ. ಮತ್ತು ರಾತ್ರಿ ಹೊರಗಡೆ ಇರೋದ್ರಿಂದನೂ ಚೆನ್ನಾಗಿ ಅನಿಸುತ್ತೆ. ಈ ಸಾರಿ ಅಷ್ಟೊಂದು ಚಳಿ ಇರಲಿಲ್ಲ. ಕ್ರಿಸ್ಮಸ್ ವೀಕ್ಗಿಂತ ಮುಂಚೆ ತುಂಬ ಚಳಿ ಇತ್ತು, ಇವಾಗ ಅಷ್ಟೊಂದು ಇರಲಿಲ್ಲ. ಸೊ ಚೆನ್ನಾಗಿ ಅನ್ನಿಸ್ತು. ನೋಡಿ ಕೇಕ್ ಖಾಲಿ ಆದಂಗೆ ಮತ್ತೆ ಟ್ರೇ ತುಂಬಿ ತೊಗೊಂಡು ಬಂದು ಎಲ್ಲರಿಗೆ ಕೊಡ್ತಾ ಇದ್ದಾರೆ, ತೊಗೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಇಷ್ಟೊತ್ತಂದರೆ ಹಸುವೇನೂ ಆಗಿರುತ್ತೆ. ನಾವು ಕೂಡ ತೊಗೊಂಡು ತಿಂದ್ವಿ. ನೋಡಿ ಫುಲ್ ರೆಕಾರ್ಡ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಲೈಟಿಂಗಿಂದ ಜಗಮಗ ಅಂತ ಇದೆ. ಇಲ್ಲಾಂದರೆ ಡೈಲಿ ಆ ಥರ ಇರಲ್ಲಲ್ಲ. ಇವಾಗ ಕ್ರಿಸ್ಮಸ್ 1 ವೀಕು ನ್ಯೂ ಇಯರ್ವರೆಗೂ ಚೆನ್ನಾಗಿ ಅನಿಸುತ್ತೆ. ಈ ಥರ ಮಾಡಿರ್ತಾರೆ. ನೋಡಿ ಎಲ್ಲ ಖಾಲಿ ಆಯಿತು. ಇವಾಗ ಲಾಸ್ಟ್ ಹೋಗೋಕ್ಕಿಂತ ಮುಂಚೆ ಮಾಡಿದ್ದು ಇದು ನಾನು. ಎಲ್ಲ ಸೈಡಲ್ಲಿ ಚೇರೆಲ್ಲ ಎಲ್ಲ ತೆಗೆದು ಸೆಟ್ ಮಾಡಿದರು. ಇದು ನೋಡಿ ಇಲ್ಲೂ ಕೂಡ ಗ್ರೋಟೋಗೆ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಗೋದಲ್ಲಿ ಮಾಡಿದ್ದಾರೆ. ಒಳಗಡೆ ಸಣ್ಣದು ತೋರಿಸಿದ್ದೆಲ್ಲ, ಇದು ದೊಡ್ಡ ಸ್ಟ್ಯಾಚು ಇದೆ. ಇಲ್ಲಿ ರೆಕಾರ್ಡ್ ಮಾಡುವ ಅಂದರೆ ಜನದ ಜಾತ್ರೆ ಇತ್ತು ಫೋಟೋ ತೆಗಿಲಿಕ್ಕೆ. ಅದು ನಾನು ಸ್ವಲ್ಪ ಮಾಡಿದ್ದೇನೆ. ಈ ಥರ ಅದು ಮಾಡಿರ್ತಾರೆ. ಬೇಬಿ ಜೀಸಸ್ಸು ಮುಂದೆ ಕೂಡ ತುಂಬ ಫೋಟೋ ತೆಗಿತಾ ಇದ್ರು. ಫ್ಯಾಮಿಲಿ ಫೋಟೋ ಎಲ್ಲ ಇರುತ್ತಲ್ಲ, ತೆಗಿತಾ ಇದ್ರು. ಮನೇಲಿ ಕೂಡ ಮಾಡಿರ್ತೇವೆ ಚಿಕ್ಕದು. ಇಲ್ಲಿ ದೊಡ್ಡದು ಸ್ಟ್ಯಾಚ್ಯೂಟು ಮಾಡಿದ್ದಾರೆ. ಮತ್ತು ನಾವು ಕೂಡ ಫೋಟೋ ಸೆಷನ್ ಮಾಡಿದ್ವಿ. ನೋಡಿ ನಾನು ಕೂಡ ಆಲ್ಟರ್ ಮುಂದೆ, ಮತ್ತು ನನ್ನ ಅಮ್ಮನ ಜೊತೆ, ನನ್ನ ಸಿಸ್ಟರ್ ಕೂಡ ಇಲ್ಲೇ ಚರ್ಚಿಗೆ ಬರೋದು, ಇಲ್ಲೇ ಇರೋದಲ್ಲ, ನಾವು ಹತ್ರ. ಸೊ ಅವ್ರ ಜೊತೆ ಎಲ್ಲರ ಜೊತೆ ಫೋಟೋ ತೆಗೆದಿದ್ವಿ. ನಾವೆಲ್ಲ ಸೇರಿನೇ ಕೂತಿದ್ವಿ ಪೂಜೆಗೆ. ಮತ್ತು ಮನೆಗೆ ಬರಬೇಕಾದ್ರೆ 1 ಗಂಟೆ ನಿಯರ್ ಆಗಿತ್ತು. ಬಂದು ಮತ್ತೆ ಮನೆಯಲ್ಲಿ ಕೂಡ ಕೇಕು ಅದೆಲ್ಲ ಸ್ವಲ್ಪ ಕಟ್ ಮಾಡಿದ್ವಿ ರಾತ್ರಿ. ಮತ್ತು ನೆಕ್ಸ್ಟ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದಲ್ಲ, ಮತ್ತು ಮಲಗಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮುಂದಿನ ಭಾಗ ತೋರಿಸ್ತೇನೆ, ಆಯಿತಾ? ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವರ್ಷ.